ನಡಿ ಕೆಲಸ ಮಾಡ್ತಾಯಿಲ್ವ ನೀನು? ಹಿಂದೆ ಅದು ಏನು ಮಾಡ್ತಿ? ಸ್ವಚ್ಛತೆ ಕಾರ್ಯಕ್ರಮ ಮುಖ್ಯ ಅಲ್ವಾ? ಏನು ಮಾಡ್ಬೇಕು ಗೊತ್ತಾ, ಕೆಳಗಡೆ ಒಂದು 3-4 ಚೀಲ ಎತ್ಕೊಂಡ್ಬಂದ್ಬಿಡ್ಬೇಕಾಯ್ತು. ಅವ್ರು ಎರಡು ಆಯ್ಕೊಂಡವ್ರೆ, ಅವ್ರು ಒಂದು 2 ಚೀಲ ತಂದವ್ರೆ. ಹಾಂ, ನೀರಿನ ಜಲ ಕೂಡ ಸ್ವಚ್ಛತೆ ಇಲ್ಲ, ನೀರು ಹರಿಯೋ ಜಾಗದಲ್ಲೂ ಕೂಡ. ಟವಲ್ಗೆ ಸುತ್ಕ. ಟವಲ್ ಬೇಡ, ಟವಲ್ ಬೇಡ. ಹೋಗ್ರು 2 ರೂಪಾಯಿಗಿತ್ತು. ಕಡೆಗೂ ನಾನು ಬಿಡ್ತೀನಿ ಒಳ್ಳೆ ಎತ್ಕೊ ಇದು. ಪ್ರಿಯ ವೀಕ್ಷಕರೇ, ಅವರಿಗೆ ಒಂದು ಪ್ರಿಯ ವೀಕ್ಷಕರೇ, ಚೀಲ ಇಲ್ಲ ನಾನು ಇಲ್ಲಿ. ನಿಮ್ಮ ಪರಿಸರ ಪ್ರೇಮಿ ಧನಂಜಯ್ ಮಾತಾಡ್ತಾ ಇರೋದು. ಇವತ್ತು ಸಕಲೇಶ್ಪುರ ಘಾಟು ಕುಮಾರ ಶ್ರೇಣಿಗೆ ಬಂದು ಆ ಪ್ರಕೃತಿಯಲ್ಲಿ ಹಲವು ಪ್ರಕೃತಿಗೆ ವಿರುದ್ಧವಾದ ವಿಷಕಾರಿಗಳು ಮತ್ತು ಉಪಕಾರಿಗಳು ಪ್ಲಾಸ್ಟಿಕ್ಗಳನ್ನು ಸ್ವಚ್ಛತೆ ಮಾಡುವ ಮುಖೇನ ನಾನು ನನ್ನ ಸ್ನೇಹಿತರು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಪ್ರಕೃತಿಯಲ್ಲಿ ಬಿದ್ದಿರುವಂಥ ಕಸ ಕಡ್ಡಿಗಳನ್ನು ಆಯ್ದು ಆ ಪರಿಸರವನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯ ಈ ದಿನ ನಾನು ನನ್ನ ಸ್ನೇಹಿತರು ಕೂಡ ಎಲ್ಲ ಮಾಡ್ತಾ ಇದ್ದೀವಿ ಬಂಧುಗಳೇ. ಪ್ರತಿಯೊಬ್ಬರು ಕೂಡ ಆ ಪ್ರಕೃತಿಗೆ ಅಂತ ವೀಕ್ಷಣೆ ಕೊಟ್ಟಾಗ ನೀವು ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ನೋಡಿ, ಅವರು ಕೂಡ ನನ್ನ ಸ್ನೇಹಿತರು ಕೂಡ ಪ್ಲಾಸ್ಟಿಕ್ಗಳನ್ನು ಆಯ್ದು ಸಂಗ್ರಹಣೆ ಮಾಡಿ ಬರ್ತಾ ಇದ್ದಾರೆ ಬಂಧುಗಳೇ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಸ್ವಚ್ಛತೆ ಕಾರ್ಯವನ್ನು ಪುಣ್ಯಕ್ಷೇತ್ರಗಳಿಗೆ ಪ್ರವಾಸಿ ಸ್ಥಳಕ್ಕೆ ಅಂತ ಹೋದಾಗ ಸ್ವಚ್ಛತೆ ಕಾರ್ಯ ನಾವು ನೀವೆಲ್ಲ ಸೇರಿ ಆ ಸ್ವಚ್ಛತೆಯನ್ನು ಒಂದು ಕಾರ್ಯವನ್ನು ಮಾಡುವಂಥ ಸೇವೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದನೂ ಆಗಲಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಒಂದು ಲೋಡ್ ಸಿಗ್ತಾವಣು, ಅಲ್ಲೆಲ್ಲ ತುರ್ಕ್ಬಿಟ್ಟ ಬಿಯರ್ ಬಾಟ್ಲು, ಬಿಯರ್ ಟಿನ್ನು ಎಲ್ಲ. ನೋಡಿ, ಪ್ರಕೃತಿಯನ್ನು ಪ್ರತಿಯೊಬ್ಬರು ಕೂಡ ಆ ಪ್ರಕೃತಿಗೆ ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಂಡಿದ್ದನ್ನು ಪ್ಲಾಸ್ಟಿಕ್ ಆಗಿರ್ಬೋದು, ಕಸ ಕಡ್ಡಿಗಳನ್ನಾಗಿರ್ಬೋದು ಸ್ವಚ್ಛತೆ ಮಾಡುವ ಕರ್ತವ್ಯ ನಮ್ಮದಾಗಿರಬೇಕು. ಅದಕ್ಕಾಗಿ ಸ್ನೇಹಿತರೆಲ್ಲರೂ ಸೇರಿ ಆ ಪ್ರಕೃತಿಯನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಎತ್ತು ಹಂಗೆ ಎತ್ತು.